ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮಗಳನ್ನ ಮದುವೆ ಮಾಡಿಕೊಡೋ ಮುನ್ನ ಅಳಿಯನ ಟ್ರಾಫಿಕ್ ಚಲನ್ ಚೆಕ್ ಮಾಡಿದ ಮಾವ. ಹುಡುಗನ ಗುಣ ನಡತೆ ತಿಳಿದುಕೊಂಡ ತಂದೆ. ಹೌದು, ಇದೊಂಥರ ಮುಗ್ಧ ಪ್ರೇಮ ಅನ್ಬೇಕು ಅಥವಾ ಮಗಳ ಮೇಲಿನ ಪ್ರೀತಿ ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯಲ್ಲಿ ತಂದೆಯೊಬ್ಬರು ಮಗಳ ಮದುವೆಗೂ ಮುನ್ನ ಭಾವಿ ಅಳಿಯನ ಸಂಚಾರ ನಿಯಮ ಉಲ್ಲಂಘನೆಯ ಇತಿಹಾಸವನ್ನ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರನ್ನ ಸಂಪರ್ಕಿಸಿದ್ದಾರೆ. ಚಾಲನಾ ನಡವಳಿಕೆಯೇ ವ್ಯಕ್ತಿತ್ವದ ಕನ್ನಡಿ ಅಂತ ನಂಬಿದ್ದ ಅವರು ಅಳಿಯನ ಹೆಸರಲ್ಲಿ ಯಾವುದೇ ಚಲನ್ ಬಾಕಿ ಇಲ್ಲ ಅಂತ ತಿಳಿದು ನಿರಾಳವಾಗಿ ಮದುವೆಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹೌದು, ರಾಯ್ದುಪಾಲೆಂ ಅಂದ್ರೆ ಆಂಧ್ರ ಪ್ರದೇಶ. ಹೆಣ್ಣೆತ್ತವರಿಗೆ ಮಗಳ ಮದುವೆ ಅನ್ನುವುದು ಬದುಕಿನ ಅತ್ಯಂತ ದೊಡ್ಡ ಜವಾಬ್ದಾರಿ. ಮಗಳನ್ನ ಕೊಡುವ ಮುನ್ನ ಗಂಡಿನ ಕಡೆಯವರ ಆಸ್ತಿ, ಅಂತಸ್ತು, ಕೌಟುಂಬಿಕ ಹಿನ್ನೆಲೆ, ಉದ್ಯೋಗ ಹಾಗೆ ಸಂಪಾದನೆಯನ್ನ ವಿಚಾರಿಸುವುದು ಜಗತ್ತಿನಾದ್ಯಂತ ನಡ್ಕೊಂಡು ಬಂದಿರುವಂತಹ ಸಾಮಾನ್ಯ ಪದ್ಧತಿ. ಅದರಲ್ಲೇನು ಹೊಸದಿಲ್ಲ. ಆದರೆ ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯಲ್ಲಿ ತಂದೆಯೊಬ್ಬರು ತಮ್ಮ ಭಾವಿ ಅಳಿಯನ ಯೋಗ್ಯತೆ ಮತ್ತು ಜವಾಬ್ದಾರಿಯನ್ನ ಅಳಿಯೋದಕ್ಕೆ ನಡೆಸಿರುವಂತಹ ವಿಭಿನ್ನ ಪರಿಶೀಲನೆಯೊಂದು ಈಗ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸುದ್ದಿಯಾಗಿದೆ. ತನಗಾಗಲಿರುವ ಅಳಿಯ ರಸ್ತೆಯಲ್ಲಿ ಎಷ್ಟು ಶಿಸ್ತಿನಿಂದ ಇರ್ತಾನೆ ಅಂತ ತಿಳಿಯೋದಕ್ಕೆ ಈ ತಂದೆ ನೇರವಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಕಾಕಿನಾಡ ಜಿಲ್ಲೆಯ 55 ವರ್ಷದ ವ್ಯಕ್ತಿಯೊಬ್ಬರು ತಮ್ಮ ಮಗಳ ಮದುವೆಯನ್ನ ಅಂತಿಮಗೊಳಿಸುವ ಮುನ್ನ ಭಾವಿ ಅಳಿಯನ ಹೆಸರಲ್ಲಿ ವಾಹನಗಳ ವಿರುದ್ಧ ಯಾವುದಾದ್ರೂ ಸಂಚಾರ ನಿಯಮ ಉಲ್ಲಂಘನೆಯ ಪ್ರಕರಣಗಳು ಬಾಕಿ ಇದೆಯಾ ಅಂತ ಪರಿಶೀಲಿಸುವಂತೆ ಪೊಲೀಸರನ್ನ ಕೋರಿದ್ದಾರೆ. ಸಾಂಪ್ರದಾಯಿಕ ಹಿನ್ನೆಲೆ ಪರಿಶೀಲನೆಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡಲಾದ ಈ ಅಸಾಮಾನ್ಯ ವಿನಂತಿಯನ್ನ ಕಂಡು ಸ್ವತಃ ಪೊಲೀಸ್ ಅಧಿಕಾರಿಗಳೇ ಆಶ್ಚರ್ಯಚಕಿತರಾಗಿದ್ದಾರೆ. ರಸ್ತೆ ನಡವಳಿಕೆಯೇ ವ್ಯಕ್ತಿತ್ವದ ಕನ್ನಡಿ. ನೋಡಿ, ತಂದೆಯ ವಿಶಿಷ್ಟ ನಂಬಿಕೆ ಮಗಳ ಮದುವೆಗೆ ಮುನ್ನ ಅಳಿಯನ ಟ್ರಾಫಿಕ್ ಹಿಸ್ಟರಿ ಪರಿಶೀಲನೆ ಮಾಡುವುದಕ್ಕೆ ಈ ತಂದೆಗೆ ಬಲವಾದ ಕಾರಣ ಇತ್ತು. ಒಬ್ಬ ವ್ಯಕ್ತಿಯ ಚಾಲನಾ ನಡವಳಿಕೆಯು ಆತನ ಒಟ್ಟಾರೆ ಶಿಸ್ತು, ತಾಳ್ಮೆ ಮತ್ತು ಸಾಮಾಜಿಕ ಜವಾಬ್ದಾರಿಯಂತಹ ಪ್ರಮುಖ ಗುಣಗಳಿಂದ ಪ್ರತಿಬಿಂಬಿಸುತ್ತೆ ಅಂತ ಅವರು ದೃಢವಾಗಿ ನಂಬಿದ್ರು. ಭಾವಿ ವರ ಅತಿವೇಗದ ಚಾಲನೆ, ಕುಡಿದು ವಾಹನ ಚಲಾಯಿಸುವುದು ಅಥವಾ ಪದೇ ಪದೇ ಸಂಚಾರ ನಿಯಮಗಳನ್ನ ಉಲ್ಲಂಘಿಸುವ ಬೇಜವಾಬ್ದಾರಿ ವ್ಯಕ್ತಿಯಾಗಿದ್ದೇನೆ ಅಥವಾ ಇದೆಲ್ಲವನ್ನ ಗಮನಿಸಿ ಖಚಿತಪಡಿಸಿಕೊಳ್ಳುವುದಕ್ಕೆ ಅವರು ಇಚ್ಛಿಸಿದ್ರು. ಹೀಗಾಗಿ ಅವರು ಭಾವಿ ಅಳಿಯನಿಗೆ ಸೇರಿದ ಕಾರು ಮತ್ತು ದ್ವಿಚಕ್ರ ವಾಹನದ ನೋಂದಣಿ ಸಂಖ್ಯೆಗಳೊಂದಿಗೆ ಅಂದರೆ ರಿಜಿಸ್ಟ್ರೇಷನ್ ನಂಬರ್ಸ್ಗಳೊಂದಿಗೆ ಮಂಗಳವಾರ ರಾಯ್ಡುಪಾಲೆಂ ಸಂಚಾರ ಪೊಲೀಸ್ ಠಾಣೆಯನ್ನ ಸಂಪರ್ಕ ಮಾಡಿದ್ರು. ಕಷ್ಟಪಟ್ಟು ಬೆಳೆಸಿದ ಮಗಳಿಗಾಗಿ ಪ್ರಾಯೋಗಿಕ ಹುಡುಕಾಟವನ್ನ ಮಾಡಿದ್ದಾರೆ. ಪೊಲೀಸರು ಹಂಚಿಕೊಂಡಿರುವ ಮಾಹಿತಿಯ ಪ್ರಕಾರ ಈ ವಿಶಿಷ್ಟ ಕ್ರಮದ ಹಿಂದೆ ಒಬ್ಬ ತಂದೆಯ ಅಪಾರ ಪ್ರೀತಿ ಮತ್ತು ಕಳಕಳಿ ಇದೆ. ಈ ವ್ಯಕ್ತಿ ಹಲವಾರು ವರ್ಷಗಳ ಹಿಂದೆ ತನ್ನ ಹೆಂಡತಿಯನ್ನ ಕಳ್ಕೊಂಡಿದ್ರು. ಆರ್ಥಿಕವಾಗಿ ಹತ್ತಾರು ಸಂಕಷ್ಟಗಳಿದ್ರು. ಮಗಳನ್ನ ಅತ್ಯಂತ ಮುದ್ದಾಗಿ ಒಂಟಿಯಾಗಿಯೇ ಸಾಕಿ ಬೆಳೆಸಿದ್ರು. ಅವಳು ಎಂಜಿನಿಯರ್ ಆಗುವವರೆಗೆ ಸತತ ಶ್ರಮ ವಹಿಸಿದ್ರು. ಎಷ್ಟೊಂದು ಕಷ್ಟಪಟ್ಟು ಬೆಳೆಸಿದ ಮಗಳಿಗೆ ಸೂಕ್ತವಾದ ಜವಾಬ್ದಾರಿಯುತ ಜೋಡಿಯನ್ನ ಕಂಡುಕೊಳ್ಳುವಾಗ ಅವರು ಯಾವುದೇ ತಪ್ಪು ನಿರ್ಧಾರ ಕೈಗೊಳ್ಳೋದಕ್ಕೆ ಸಿದ್ಧರಿರಲಿಲ್ಲ. ಹಾಗಾಗಿಯೇ ಈ ಪ್ರಾಯೋಗಿಕ ವಿಧಾನವನ್ನ ಅಳವಡಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ ನಿರಾಳರಾಗಿದ್ದಾರೆ ಇದೀಗ ತಂದೆ. ಪೊಲೀಸರಿಂದ ಶ್ಲಾಘನೆ ಕೂಡ ವ್ಯಕ್ತವಾಗಿದೆ. ನೋಡಿ, ಈ ವ್ಯಕ್ತಿಯ ಅಪರೂಪದ ವಿನಂತಿಯನ್ನ ಸ್ವೀಕರಿಸಿದ ಸಂಚಾರ ಪೊಲೀಸರು ಆ ವಾಹನಗಳ ಸಂಪೂರ್ಣ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಅದೃಷ್ಟವಶಾತ್ ಆ ವಾಹನಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಮುಖ ಸಂಚಾರ ಉಲ್ಲಂಘನೆ ಆಗಲಿ ಅಥವಾ ದಂಡದ ಚಲನ್ಗಳಾಗ್ಲಿ ಬಾಕಿ ಉಳಿದಿರಲಿಲ್ಲ. ಭಾವಿ ಅಳಿಯ ಅತ್ಯಂತ ಕಾನೂನು ಪಾಲಕ ಹಾಗೆ ಶಿಸ್ತಿನ ನಾಗರಿಕ ಅನ್ನೋದು ಖಚಿತಪಡಿಸಿಕೊಂಡ ತಂದೆ ನಿರಾಳವಾಗಿ ನಿಟ್ಟುಸಿರನ್ನ ಬಿಟ್ಟು ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಇಡೀ ಘಟನೆಯನ್ನ ಅಪರೂಪ ಮತ್ತು ಅತ್ಯಂತ ಚಿಂತನಶೀಲ ನಡೆ ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಬಣ್ಣಿಸಿದ್ದಾರೆ. ಇನ್ನು ಸುದ್ದಿ ಸಂಸ್ಥೆ PTI ಜೊತೆಗೆ ಮಾತನಾಡಿರುವಂತಹ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಆರಂಭದಲ್ಲಿ ಈ ವಿನಂತಿ ನಮಗೆ ಬಹಳ ಆಶ್ಚರ್ಯವನ್ನ ತಂದೊಡ್ತು. ಆದರೆ ತನ್ನ ಮಗಳ ಭವಿಷ್ಯಕ್ಕಾಗಿ ಆ ತಂದೆ ತೋರಿದ ಜವಾಬ್ದಾರಿ ಮತ್ತು ಪ್ರಾಯೋಗಿಕ ವಿಧಾನ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಮಾದರಿ ಆಗುವಂಥದ್ದು. ನಾವು ಅವರ ಈ ನಡೆಯನ್ನ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಇಂದಿನ ಕಾಲದಲ್ಲಿ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇ ಅಲ್ಲ, ವ್ಯಕ್ತಿಯ ಸಾಮಾಜಿಕ ಶಿಸ್ತು ಕೂಡ ವೈವಾಹಿಕ ಜೀವನದ ಭದ್ರತೆಗೆ ಮುಖ್ಯ ಅನ್ನೋದನ್ನ ಈ ಆಂಧ್ರದ ತಂದೆ ಇಡೀ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಮಗಳನ್ನ ಮದುವೆ ಮಾಡಿಕೊಡೋ ಮುನ್ನ ಅಳಿಯನ ಟ್ರಾಫಿಕ್ ಚಲನ್ ಚೆಕ್ ಮಾಡಿದ ಈ ತಂದೆಯ ಗುಣ ಅಥವಾ ಈತನ ಒಂದು ಬದ್ಧತೆಗೆ ನಿಜಕ್ಕೂ ಎಲ್ಲ ತಂದೆಯರು ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.